ಹಲವಾರು ವಿಡಿಯೋಗಳೆಂದರೆ 3 ವಿಡಿಯೋಗಳನ್ನ ಮಾಡಿದ್ದೆ. ಸಿದ್ಧರು ಅಂದರೆ ಯಾರು, ಅವರ ಸಾಧನೆಗಳೆಂದರೆ ಏನು, ಅಷ್ಟಸಿದ್ಧಿಗಳೆಂದರೆ ಏನು ಅಂತ ಇದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ. ಈಗ 27 ನಕ್ಷತ್ರಗಳು ಮತ್ತು ಸಿದ್ಧರುಗಳು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟನ್ನ ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಭೂಮಿ ಮೇಲೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ. ಅದು ಯಾವ ಜಾತಿಯೇ ಆಗಿರಲಿ, ಯಾವ ಧರ್ಮನೇ ಆಗಿರಲಿ, ಅವರಿಗೆ ಏನ್ಬಿಟ್ಟು ಒಂದು ರಾಶಿ, ನಕ್ಷತ್ರ, ದಿನ, ವಾರ, ತಿಥಿ, ನಕ್ಷತ್ರ ಅಂತ ಏನಿದೆ ಇದೆಲ್ಲವೂ ಇದ್ದೇ ಇದೆ ಪ್ರಿಯ ವೀಕ್ಷಕರೇ. ಅದು ನಮ್ಮ ಹಿಂದೂ ಸಮಾಜ ಮಾತ್ರ ಅಲ್ಲ, ಅದರ ಧರ್ಮದವರು ನೋಡ್ಕೋತಾರೆ. ಆದರೆ ಅವರವರ ರೀತಿಯಲ್ಲೇ ಅವರು ನೋಡ್ಕೊಳ್ತಾ ಹೋಗ್ತಾರೆ ಪ್ರಿಯ ವೀಕ್ಷಕರೇ. ನಮ್ಮ ಜನ್ಮ ನಕ್ಷತ್ರದ ಅಂದರೆ ಈಗ ಇವತ್ತು ಯಾವುದೋ ಒಂದು ವ್ಯಕ್ತಿ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಥವಾ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತಂದಾಗ ನಾವು ಯಾವ ರೀತಿ ಸಿದ್ಧರ ಒಂದು ಪರಿಹಾರವನ್ನು ಅಥವಾ ಸಿದ್ಧರ ಮೊರೆ ಹೋಗೋದನ್ನ ನಾನಿಲ್ಲಿ ಹೇಳ್ತೀನಿ ನೋಡಿ. ನಮ್ಮ ಜನ್ಮ ನಕ್ಷತ್ರದ ದಿನ ಇಲ್ಲವೇ ತಿಥಿ ಅಂತ ನಾವು ಹೇಳ್ತೀವಿ. ತಿಥಿಗಳು ಬಂದು ಒಂದು ಕೃಷ್ಣ ಪಕ್ಷದ ತಿಥಿ ಮತ್ತು ಶುಕ್ಲ ಪಕ್ಷದ ತಿಥಿಗಳು ಬೇರೆ ಇರುತ್ತೆ. ಹಾಗಾಗಿ ನಾವು ಹುಟ್ಟಿರೋ ದಿನ, ವಾರ, ದಿನ, ತಿಥಿ, ನಕ್ಷತ್ರ ಈ ಅನ್ನೋ ಕಾನ್ಸೆಪ್ಟು ಬರುತ್ತೆ. ಅದರಲ್ಲಿ ನೀವು ನೋಡಬೇಕು ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಿ. ಪ್ರಥಮ ತಿಥಿಯಲ್ಲಿ ಹುಟ್ಟಿದ್ದೀರಾ ಅಥವಾ ದ್ವಿತೀಯ ತಿಥಿಯಲ್ಲಿ ಹುಟ್ಟಿದ್ದೀರಾ, ತೃತೀಯನ, ಚೌತಿನ, ಪಂಚಮಿನ, ಷಷ್ಠಿನ ಅಂತ ಈಗ ಇದೇ ಥರ ತಿಥಿಗಳನ್ನೂ ನೀವು ನೋಡ್ಕೋಬೋದು. ನಿಮಗೆ ಜನ್ಮ ನಕ್ಷತ್ರಕ್ಕೆ ಹೋಗೋಕ್ಕಾಗಿಲ್ಲ ಅಂತಂದರೆ ನೀವೇನು ಮಾಡಬೇಕು, ನಿಮ್ಮ ಈಗ ಯಾವುದೋ ಪಂಚಮಿ ತಿಥಿಯ ದಿನ ಹುಟ್ಟಿದ್ದೀರಿ, ಸೊ ಪಂಚಮಿ ತಿಥಿಯ ದಿನವೂ ಸಿದ್ಧರ ಒಂದು ದೇವಸ್ಥಾನಕ್ಕೆ ಅಥವಾ ಸಿದ್ಧರ ಸಮಾಧಿಗೆ ನೀವು ಹೋಗ್ಬೋದು. ಇಲ್ಲವೇ ನೀವು ಜನ್ಮ ನಕ್ಷತ್ರದ ದಿನವಾದರೂ ಹೋಗ್ಬೋದು. ಇಲ್ಲದಿದ್ದರೆ ಪ್ರತಿ ಗುರುವಾರದಂದನೂ ಸಮೇತ ನೀವು ಹೋಗ್ಬೋದು. ಇಲ್ಲದಿದ್ದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಲ್ಲಿ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಆಗುತ್ತಿರುವಂಥ ಎಷ್ಟೋ ಅಡೆತಡೆಗಳು, ಸಂಕಷ್ಟಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ಇವೆಲ್ಲವೂ ಸಮೇತ ನಿವಾರಣೆ ಆಗುತ್ತೆ ನೋಡಿ. ಜಾತಕದಲ್ಲಿರೋ ದೋಷಗಳಾಗಿರ್ಬೋದು, ಕರ್ಮಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳಾಗಿರ್ಬೋದು, ಪ್ರಾರಬ್ಧ ಕರ್ಮ ಆಗಿರ್ಬೋದು, ಇದೆಲ್ಲವನ್ನೇ ನಾವು ಹೊತ್ಕೊಂಡು ತಗೊಂಡು ಬಂದಿರ್ತೀವಿ. ಆಗ ನಮಗೆ ಎಷ್ಟೋ ಕಡೆ ಹಲವಾರು ಕಡೆ ಸುತ್ತಿದ್ರೂ ನಮಗೆ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ನಮ್ಮ ಸಿದ್ಧರುಗಳ ಒಂದು ಜೀವ ಸಮಾಧಿಗೆ ಹೋಗೋದ್ರಿಂದ ನಮ್ಮ ಜೀವನದಲ್ಲಿ ಆಗ್ತಿರುವಂಥ ಹಲವಾರು ತೊಂದರೆಗಳನ್ನ ನಮಗೆ ನಿವಾರಣೆ ಆಗುತ್ತೆ ಅಂತ ಪ್ರಿಯ ವೀಕ್ಷಕರೇ. ಹಾಗೆಯೇ ನಮ್ಮ ದೇಹದ ತೊಂದರೆ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯ ಆಗಿರ್ಬೋದು, ಯಾರಿಗೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರುವಂತಹ ತೊಂದರೆಗಳು, ಈ ಥರ ನಮ್ಮ ಜೀವನದಲ್ಲಿ ಹಲವಾರು ಬರುತ್ತೆ. ಅಂತಹ ತೊಂದರೆಗಳಿಗೆ ನೀವು 27 ನಕ್ಷತ್ರದವರು ಹೇಗೆ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ನೋಡಿ. ಸಿದ್ಧರ ಸಮಾಧಿ ಅಂತ ನಾನು ಏನು ಹೇಳಿದ್ದೆ ಹಿಂದಿನ ಕಾನ್ಸೆಪ್ಟಲ್ಲಿ, ಅಲ್ಲಿಗಾದರೂ ಹೋಗ್ಬೋದು. ಅಥವಾ ನಿಮ್ಮ ಮನೆಯ ಹತ್ತಿರ ಇರುವಂಥದ್ದು, ನಿಮ್ಮ ಊರಿನಲ್ಲಿರುವಂಥ, ನಿಮ್ಮ ಗ್ರಾಮದಲ್ಲೇ, ನಿಮ್ಮ ರಾಜ್ಯದಲ್ಲೇ ಇರುವಂಥ ಹಲವಾರು ಕೋಟಿ ಸಿದ್ಧ ಪುರುಷರಿದ್ದಾರೆ. ಅಂತಹ ಜಾಗಕ್ಕೆ ಹೋಗ್ಬಿಟ್ಟು ನೀವು ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ಮೊದಲಿಗೆ ಒಂದು ನಕ್ಷತ್ರ ಹೇಳ್ತೀನಿ, ನೀವು ಸೇವ್ ಆದರೂ ಮಾಡ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ, ಹೇಗಾದ್ರೂ ನೀವು ಮಾಡ್ಕೋಬೋದು ಪ್ರಿಯ ವೀಕ್ಷಕರೇ. ಮೊದಲು ಬಂದು ಅಶ್ವಿನಿ ನಕ್ಷತ್ರ ಕಾಲಂಗಿನಾಥರ್ ಸಿದ್ಧರು ಅಂತೇಳಿ, ಎರಡನೇದು ಬಂದು ಭರಣಿ ನಕ್ಷತ್ರ ಬೋಗರ್ ಸಿದ್ಧರಂತ, ಮೂರನೇದು ಕೃತಿಕಾ ನಕ್ಷತ್ರ ರೋಮ ಋಷಿ ಸಿದ್ಧರಂತ, ನಾಲ್ಕನೇದು ರೋಹಿಣಿ ನಕ್ಷತ್ರ ಮಚ್ಚ ಮುನಿ ಸಿದ್ಧರಂತ, ಐದನೇದು ಬಂದು ಮೃಗಶಿರ ನಕ್ಷತ್ರ ಪಾಂಬಾಟಿ ಸಿದ್ಧರ್ ಮತ್ತು ಸಟ್ಟ ಮುನಿ ಸಿದ್ಧರ್ ಅಂತ ಹೇಳ್ಬಿಟ್ಟು ಇವರಿಗೆ 2 ಸಿದ್ಧ ಮುನಿಗಳು ಬರುತ್ತೆ. ಹಾಗೆ ಆರಿದ್ರ ನಕ್ಷತ್ರ ಅಂದಾಗ ನಾವು ಇರೈಕಾಡು ಸಿದ್ಧರಂತೀವಿ. ಹಾಗೆ ಪುನರ್ವಸು ನಕ್ಷತ್ರ ಅಂದಾಗ ಧನ್ವಂತಿ ಸಿದ್ಧರು ಅಂತ. ಹಾಗೆ ಪುಷ್ಯ ನಕ್ಷತ್ರ ಅಂದಾಗ ಕಮಲ ಮುನಿ ಸಿದ್ಧರಂತ. ಆಶ್ಲೇಷ ನಕ್ಷತ್ರದವರು ಅಗಸ್ತ್ಯ ಮುನಿ ಸಿದ್ಧರನ್ನು. ಮಕ ನಕ್ಷತ್ರದವರು ಶಿವವಾಕ್ಯ ಸಿದ್ಧರಂತ. ಪುಬ್ಬ ನಕ್ಷತ್ರದವರು ಬಂದು ರಾಮದೇವರನ್ನು. ಹಾಗೆ ಉತ್ತರ ನಕ್ಷತ್ರದವರು ಬಂದು ಕಾಗಭುಜಂಗ ಸಿದ್ಧರ್ ಅಂತ ಹೇಳ್ಬಿಟ್ಟು. ಹಸ್ತ ನಕ್ಷತ್ರದವರು ಬಂದು ಕರೂರು ಸಿದ್ಧರಂತ. ನೆಕ್ಸ್ಟು ಚಿತ್ತಾ ನಕ್ಷತ್ರದವರು ಬಂದು ಪುಣ್ಯಾಕಿ ಸಿದ್ಧರ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ವಿಶಾಖ ನಕ್ಷತ್ರದವರು ಬಂದು ನಂದೀಶ್ವರ ಸಿದ್ಧರು ಅಂತ. ಸ್ವಾತಿ ನಕ್ಷತ್ರದವರು ಬಂದು ಪುಳಿಪಾಣಿ ಸಿದ್ಧರ್ ಅಂತೇಳಿ. ಅನುರಾಧ ನಕ್ಷತ್ರ ಬಂದು ವಾಲ್ಮೀಕಿ ಸಿದ್ಧರಂತ. ಜ್ಯೇಷ್ಠ ನಕ್ಷತ್ರದವರು ವ್ಯಾಸ ಮುನಿಗಳನ್ನು ಅಂದರೆ ವ್ಯಾಸ ಮಹರ್ಷಿಗಳು ಅಥವಾ ವ್ಯಾಸ ಸಿದ್ಧರು ಅಂತ ನಾವು ಹೇಳ್ತೀವಿ ಅವರನ್ನು. ಆ ನಂತರದಲ್ಲಿ ಮೂಲಾ ನಕ್ಷತ್ರದವರು ಪತಂಜಲಿ ಮಹರ್ಷಿಗಳನ್ನ. ಪೂರ್ವಾಷಾಢದವರು ರಾಮದೇವರು ಅಂತ. ಉತ್ತರಾಷಾಢ ನಕ್ಷತ್ರದವರು ಬಂದು ಕೊಂಗಣ ಸಿದ್ಧರಂತ ಹೇಳ್ತೀವಿ. ನೆಕ್ಸ್ಟ್ ಶ್ರವಣ ನಕ್ಷತ್ರದವರು ಬಂದು ದಕ್ಷಿಣಾಮೂರ್ತಿ ಆಗಿರುವಂಥ ಒಂದು ಸಿದ್ಧರು ಅಂತ. ನೆಕ್ಸ್ಟು ಧನಿಷ್ಠ ನಕ್ಷತ್ರದವರು ತಿರುಮುಲ್ಲಾರ್ ಅಂತ ಹೇಳ್ಬಿಟ್ಟು ಒಬ್ಬರು ಸಿದ್ಧರು ಬರ್ತಾರೆ. ಆ ಸಿದ್ಧರನ್ನು
ನೆಕ್ಸ್ಟು ಶತಾಭಿಷ ನಕ್ಷತ್ರ ಬಂದು ಗೌಪಾಲ ಸಿದ್ಧರ್ ಅಥವಾ ಗೋಪಾಲ ಸಿದ್ಧರ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಪೂರ್ವಾಭಾದ್ರ ನಕ್ಷತ್ರ ಬಂದು ಜ್ಯೋತಿ ಮುನಿ ಸಿದ್ಧರ್ ಅಂತ, ಉತ್ತರಾಭಾದ್ರ ನಕ್ಷತ್ರ ಬಂದು ಢಮರಕ ಸಿದ್ಧರ್ ಅಂತ. ಹಾಗೆ ಕೊನೆಯದು ಬಂದು ರೇವತಿ ನಕ್ಷತ್ರ ಬಂದು ಸುಂದರ ಆನಂದ ಸಿದ್ಧರ್ ಅಂತ ಹೇಳ್ಬಿಟ್ಟು ಹೀಗೆ 27 ನಕ್ಷತ್ರದವರೆಗೂ ಒಂದೊಂದು ಸಿದ್ಧರಿದ್ದಾರೆ. ಅಕಸ್ಮಾತ್ ಮೇಡಮ್ ನಮಗೆ ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ನಾವು ಯಾರನ್ನು ಪೂಜೆ ಮಾಡಬೇಕು ಅಂತಂದಾಗ ನೀವೇನು ಮಾಡಬೇಕು ಅಂದರೆ, ಯಾವ ಸಿದ್ಧರೂ ನಿಮಗೆ ಗೊತ್ತಿಲ್ಲದಿದ್ದರೆ, ನಾನು ಹೇಳಿದೆ 27 ನಕ್ಷತ್ರಕ್ಕೂ 27 ಋಷಿಮುನಿಗಳನ್ನ ಕೊಟ್ಟಿದ್ದಾರೆ. ಆದರೆ ನಿಮಗೆ ಯಾರನ್ನೂ ಗೊತ್ತಿಲ್ಲ, ನನಗೆ ಹುಡ್ಕೋಕ್ಕಾಗಲ್ಲ, ಅವರ ಸಮಾಧಿ ಸಿಗಲ್ಲ, ಈ ಥರ ಎಲ್ಲ ಹಲವಾರು ತೊಂದರೆಗಳು ಅಥವಾ ಹೇಳ್ತಾ ಹೋಗ್ತಾರೆ ಹೇಳಿದ್ರೆ. ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಇಂತಹ ಸಿದ್ಧರ ಆಶೀರ್ವಾದ ಪ್ರಪಂಚದಾದ್ಯಂತನೇ ಇರುತ್ತೆ. ಆದರೆ ಈಗ ತಾಯಿ ಯಾವ ಥರ ಮಗುಗೆ ಹಾಲು ಅಂದರೆ ಅತ್ತಾಗ ಮಾತ್ರ ಹಾಲು ಕೊಡ್ತಾಳೋ, ಅದೇ ಥರನೇ ನಾವು ಹೋಗಿ 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 ಕೇಳಿದ್ರೇ ಸಿದ್ಧರು ಕೊಡೋದು ಅಥವಾ ದೇವರುಗಳು ಕೊಡೋದು. ಹಾಗೆ ನಾವು ಹೋಗೋದೇ ಇದ್ದರೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಅಥವಾ ನಮ್ಮ ಸಮಸ್ಯೆಗಳು ಹೇಗೆ ಬರೆಯುತ್ತೆ. ಹಾಗೇನೇ ಇಂಥ ಒಂದು ಗುರುಗಳ ಆಶೀರ್ವಾದ ನಮಗೇನಾದರೂ ಆಯಿತು ಅಂತಂದರೆ ನಮ್ಮ ಜೀವನ ಎಲ್ಲೋ ಇದ್ದವರು ಎಲ್ಲೋ ಹೋಗ್ತೀವಿ. ಇದು 100ಕ್ಕೆ 100 ಸತ್ಯ ಪ್ರಿಯ ವೀಕ್ಷಕರೇ. ಹಾಗೇನೇ ಈ ಸಿದ್ಧರ ಒಂದು ಪೂಜೆಯನ್ನು ನಾವು ಯಾವ ಥರ ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ಜೀವಂತ ಸಮಾಧಿ ಹತ್ರ ಹೋಗ್ತೀರಲ್ವ, ಜೀವಂತ ಸಮಾಧಿ ಹತ್ರ ಹೋದಾಗ ಸಾಧ್ಯವಾದರೆ ಆದಷ್ಟು ತಾವರೆ ಹೂವು ಅಂತ ನಾವೇನು ಹೇಳ್ತೀವಿ, ಆ ತಾವರೆ ಹೂವನ್ನ ನೀವು ಇಟ್ಕೊಳ್ಳಿ. ನೋಡಿ, ಎಡಗೈಲಿ ತಾವರೆ ಹೂವು ಇಲ್ಲಿ ಕ್ಲೀನಾಗಿ ಹಾಕೊಂಬಿಡಿ. ಹಾಕ್ಕೊಂಡು ಎರಡೂ ಕೈಯಲ್ಲಿ ಮನಸಾರೆ ಬೇಡ್ಕೊಳ್ಳಿ. ಮನಸಾರೆ ಬೇಡ್ಕೊಂಡು ಕೇಳ್ಕೋಬೇಕು ನೀವು, ನಮ್ಮ ಕರ್ಮಗಳು ಏನಿದೆ ಗೊತ್ತಿಲ್ಲ, ನಮ್ಮ ಯಾವುದೋ ಜನ್ಮದ ಕರ್ಮಾಂತರಗಳಿಂದ ನಾನು ನರಳ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ನೀವು ಸಿದ್ಧರ ಹತ್ರ ಹೋದಾಗ ಹೂವನ್ನ ಮನಸಾರೆ ಇಟ್ಟು ಪೂಜಿಸ್ಕೋಬೇಕು. ಆನಂತರ ತೆಗೆದು ನಿಮ್ಮ ತಲೆ ಹತ್ರ ಇಟ್ಕೋಬೇಕು. ಇಲ್ಲಿ ನಿಮ್ಮ ತಲೆ ಹತ್ರನೇ ಇಟ್ಕೊಳ್ಳಿ. ಆ ತಲೆ ಹತ್ರ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಿಮಗೆ ನಿಮ್ಮ ಮೂಲಾಧಾರ ಚಕ್ರದಿಂದ ಸಹಸ್ರಾರು ಚಕ್ರದವರೆಗೆ ಒಂಥರ ಎಳೆದ ರೀತಿಯಲ್ಲಿ ನಿಮಗೆ ಒಂಥರ ಅನುಭವ ಆಗ್ತಾ ಹೋಗ್ತದೆ. ಇದು ಯಾವಾಗ ಆಗುತ್ತೆ ಅಂತಂದರೆ, ಒಂದೇ ಸತಿ ಹೋದಾಗ ಆಗುತ್ತಾ? ಖಂಡಿತ ಇಲ್ಲ. ಕೆಲವರಿಗೆ ಆಗ್ಬೋದು ಒಂದೇ ಸತಿ ಹೋದಾಗ. ಯಾಕಂದರೆ ಅವರ ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವು ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಸೇರಿತ್ತು ದೇಹಕ್ಕೆ ಅಂತಂದಾಗ ಅವ್ರು ನೋಡಿಬಿಟ್ಟು ಸುಮ್ಮನೆ ಆಗ್ತಾರೆ. ಯಾಕೆ ಅಂದರೆ, ಈ ವ್ಯಕ್ತಿ ಅಥವಾ ಈ ಹೆಣ್ಣು ಅಥವಾ ಈ ಗಂಡು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿಯೇ ನಿಲ್ಲಬೇಕು ಅಂತೇಳಿ ಕೆಲವೊಂದೊಂದು ಸತಿ ಅವರು ಮುಟ್ಟಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವರಿಗೆ ಆ ಅನುಭವ ಆಗಲಿ ಅಂತೇಳ್ಬಿಟ್ಟು. ಹಾಗೆ ಸಿದ್ಧರ ಸಮಾಧಿಗೆ ಹೋಗಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಅಕಸ್ಮಾತ್ ಮೇಡಮ್ ನಾನು ಎಲ್ಲೋ ಫಾರಿನಲ್ಲಿದ್ದೀನಿ ಅಥವಾ ಬೇರೆ ಊರಲ್ಲಿದ್ದೀನಿ, ನನ್ನ ಹತ್ತಿರದಲ್ಲಿ ಯಾವುದೋ ಸಿದ್ಧ ಗುರುಗಳ ಒಂದು ಪೂಜಾ ಸ್ಥಾನ ಇಲ್ಲ ಅಥವಾ ಜೀವಂತ ಸಮಾಧಿ ಇಲ್ಲ ಅಂತಂದಾಗ ನೀವೇನು ಮಾಡಬೇಕು ಅಂತಂದರೆ, ಸಿದ್ಧರ ಫೋಟೋ ತಗೋಬೋದು. ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಸಿದ್ಧರ ಫೋಟೋ 18 ಸಿದ್ಧರುಗಳದಾದರೂ ಸಿಗುತ್ತೆ. ಅಥವಾ ಆನಂತರ ದಿನಗಳಲ್ಲಿ ಸಾಧನೆ ಮಾಡಿರುವಂಥ ಎಷ್ಟೋ ಋಷಿಮುನಿಗಳು, ಎಷ್ಟೋ ಒಂದು ಸಿದ್ಧರ ಒಂದು ಫೋಟೋಗಳು ನಿಮಗೆ ಆನ್ಲೈನಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ನೀವೇನು ಮಾಡಬೇಕು, ಅಂತಹ ಫೋಟೋವನ್ನು ನೀವು ತಗೊಂಡು ಮನೆಯಲ್ಲಿ ಕ್ಲೀನಾಗಿ ಫ್ರೇಮ್ ಆದರೂ ಹಾಕಿಸಿ ಅಥವಾ ಒಂದು ಕಡೆಗೆ ಇಡಿ. ನಿಮಗೆ ಸಾಧ್ಯವಾದಾಗ ನಾನು ಹೇಳಿದೆ, ಯಾವಾಗ ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳ ದಿನಗಳಲ್ಲಿ ನೀವು ಅದಕ್ಕೆ ಏನು ಮಾಡಬೇಕು, ತುಪ್ಪದ ದೀಪ, ತಪ್ಪಿದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಅದರ ಜೊತೆಗೆ ನೀವೇನು ಮಾಡಬೇಕು, ಮನೆಯಲ್ಲೇ ಇತ್ತು ಅಂತಂದಾಗ ಕುಡಿಲಿಕ್ಕೆ ನಾವು ಹೇಗೆ ಒಂದು ವಾಟ್ರ್ ಬಾಟ್ಲಲ್ಲಿ ಹೀಗೆ ನೀರು ಇಟ್ಟಿರ್ತೀವಲ್ವ, ಆ ನೀರನ್ನು ನೀವೇನು ಮಾಡಬೇಕು, ಹಿಂಗೆ ಓಪನ್ ಮಾಡಿ ಇಡಬೇಕು. ಈ ಥರ ದೀಪ ಹಚ್ಬಿಟ್ಟು ಓಪನ್ ಮಾಡಿ ಸುಗಂಧ ಭರಿತವಾದ ಹೂಗಳಿಗೆ, ತಾವರೆ ಹೂವು ನಿಮಗೆ ಸಿಕ್ಕಿಲ್ಲ, ಫಾರಿನಲ್ಲೆಲ್ಲೋ ಇದ್ದೀರಿ, ಇಲ್ಲ, ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲೇ ಸಿಗುವಂತಹ ಹೂಗಳೇನಿದೆ ಆ ಹೂವನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಆ ಸಿದ್ಧರ ಫೋಟೋಗೆ ಜೊತೆಗೆ ಆ ದೀಪಕ್ಕೆ ನೀವು ಅರ್ಪಿಸ್ತಾ ಬರಬೇಕು. ಏನು ಈ ನೀರು ಬಾಟ್ಲಿದೆ, ಆ ನೀರು ಬಾಟ್ಲನ್ನ ತೆಗೆದುಬಿಟ್ಟು ನೀವೇನು ಮಾಡಬೇಕು, ಇಟ್ಟಿರಬೇಕು. ಆ ನಂತರದಲ್ಲಿ ನಿಮಗೆ ಮಂತ್ರ ಬರುತ್ತೆ. ಆ ಮಂತ್ರ ಯಾವುದು ಅಂತಂದರೆ, ನಾನು ಹೇಳಿದೆ ಅಗಸ್ತ್ಯರ ಮಂತ್ರಗಳು ಹೇಗಿರುತ್ತೆ ಅಂದರೆ, ಅಥವಾ ಸಿದ್ಧ ಮುನಿಗಳ ಮಂತ್ರ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ ಅಂತ ನಾವು ಹೇಗೆ ಅಗಸ್ತ್ಯ ಮುನಿಗಳನ್ನ ಕರಿತೀವಿ, ಅದೇ ರೀತಿ ಓಂ ಕಾಲಂಗಿನಾಥರಾಯ ನಮಃ, ಓಂ ಭೋಗರ್ನಾಥಾಯ ನಮಃ, ಓಂ ರೋಮ ಋಷಿ ಸಿದ್ಧರೇ ನಮಃ, ಓಂ ಮಚ್ಚಮುನಿ ಸಿದ್ಧರೇ ನಮಃ ಅಂತ ಹೇಳಿಬಿಟ್ಟು ನೀವು 108 ಬಾರಿ, ಅಂದರೆ 27 ನಕ್ಷತ್ರದವ್ರಿಗೆ ಏನು ಕೊಟ್ಟಿದ್ದೀನಿ ಓಂ ಅಂತ ಹೇಳಬೇಕು, ಗುರುಗಳ ಅಥವಾ ಋಷಿಗಳ ಹೆಸರು ಹೇಳಬೇಕು. ಆ ನಂತರದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಮಃ ಅಂತ ಹೇಳ್ಕೊಂಡು ಬರಬೇಕಾಗುತ್ತೆ. ನೀರು ಇಟ್ಟಿರ್ತೀರಲ್ವ, ಆ ನೀರು ಇಟ್ಟಿರೋದನ್ನ ನೀವೇನು ಮಾಡಬೇಕು, ಮಂತ್ರ ಎಲ್ಲ ಚಾಂಟ್ ಮಾಡಿ ಆ ಗುರುಗಳಿಗೆ ಹೂವನ್ನು ಸಮರ್ಪಣೆ ಆದಮೇಲೆ, ಗುರುಗಳ ನಾನು ಹೇಳಿದೆ ಪಂಚಭೂತಗಳಲ್ಲಿ ಅವರ ಶಕ್ತಿಗಳು ಏನು
ವಿಲೀನವಾಗಿರುತ್ತೆ ಅಂಥ ಪಂಚಭೂತಗಳಿಂದನೇ ಆಗಿರುವಂಥದ್ದು ನೀರು. ಅಂತಹ ಸಂದರ್ಭದಲ್ಲಿ ಗುರುಗಳು ಬಂದು ಯಾವುದೋ ರೂಪದಲ್ಲಿ ನಮ್ಮ ತಲೆಯ ಮೇಲೆ ಆಶೀರ್ವಾದ ಮಾಡ್ಬೋದು, ಅಥವಾ ನೀರನ್ನು ಕೈ ಆಡಿಸ್ಬೋದು, ಅಂದರೆ ನೀರನ್ನು ಮುಟ್ತಾರೆ. ಅಂತಹ ನೀರನ್ನು ಕುಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂಥ ಹಲವಾರು ನೋವುಗಳು, ಮಾನಸಿಕ ಕಷ್ಟಗಳು, ದೈಹಿಕ ಸಮಸ್ಯೆಗಳು ಇವೆಲ್ಲ ನಿವಾರಣೆ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇ ಕೊನೆಯಲ್ಲಿ ನೀವೇನು ಮಾಡಬೇಕು, ಆ ಕ್ಯಾಪನ್ನ ತೆಗೆದಿರ್ತೀರಲ್ವ, ತಕ್ಷಣ ನೀರು ಕುಡೀರಿ. ಹಾಗೆ ಮನೆ ಕಡೆಗೆಲ್ಲ ಪ್ರೋಕ್ಷಣೆ ಮಾಡಿ, ಜೊತೆಗೆ ನಿಮ್ಮ ತಲೆಗೂ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ. ಆಗ ಏನಾಗುತ್ತೆ ಅಂತಂದರೆ, ನಮಗೆ ಎಷ್ಟೋ ಜನ್ಮದ ಕರ್ಮಗಳು, ಎಷ್ಟೋ ಯಾಕಂದರೆ ಹಲವಾರು ಜನ್ಮದ ಕರ್ಮಗಳನ್ನು ತಗೊಂಡೇ ನಾವು ಈ ಭೂಲೋಕಕ್ಕೆ ಬಂದಿರ್ತೀವಿ. ಹಾಗಾಗಿ ಇಂಥ ಒಂದು ಸಿದ್ಧರ ಒಂದು ಆಶೀರ್ವಾದ, ಇಂಥ ಸಿದ್ಧರ ಒಂದು ಪ್ರೀತಿ ನಮಗೆ ಸಿಗೋದ್ರಿಂದ ನಮ್ಮ ಎಷ್ಟೋ ಜನ್ಮದ ಕರ್ಮಗಳು ಕಳೆಯುತ್ತೆ. ಈ ಕರ್ಮಗಳು ಎಲ್ಲಿರ್ತದೆ ಅಂತಂದರೆ ನಮ್ಮ ಚಕ್ರಗಳಲ್ಲೇ ಇರುತ್ತೆ. ಅದರ ಜೊತೆಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಏನಿದೆ ಗ್ರಂಥಿಗಳ ರೂಪದಲ್ಲಿ ಇರ್ತದೆ. ಆಗ ನಮ್ಮ ಎಲ್ಲ ಕರ್ಮಗಳು ಕಳೀಲಿಕ್ಕೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಒಂದೇ ಸತಿ ಆಗುತ್ತಾ? ಖಂಡಿತ ಇಲ್ಲ ಪ್ರಿಯ ವೀಕ್ಷಕರೇ. ಇದನ್ನು ಹಲವಾರು ಬಾರಿ ಮಾಡ್ತಾ ಹೋಗಬೇಕು. ಒಂದು ಸತಿ 2 ಸತಿ ಆಗಲ್ಲ. ಯಾಕಂದರೆ ಕರ್ಮಗಳು ಅಂದಾಗ ಅವೆಲ್ಲ ಕ್ರಾನಿಕ್ ಆಗಿರುತ್ತೆ, ಜೊತೆಗೆ ಎಷ್ಟೋ ಸಮಯದ ಕರ್ಮಗಳು. ಹಾಗಾಗಿ ಹೇಳ್ತಾ ಇದ್ದೀನಿ, ಇಂಥ ಸಿದ್ಧರ ಒಂದು ಪ್ರೀತಿ ವಿಶ್ವಾಸವನ್ನು ನಾವು ತಗೊಂಡು ನಮ್ಮ ಕರ್ಮಗಳನ್ನು ಕಳ್ಕೊಂಡು ನಾವು ಅದೃಷ್ಟವಂತರಾಗಿ ಪ್ರೀತಿಪೂರ್ವಕರಾಗಿ ನಾವು ಬಾಳೋಣ ಅಂತ. ಹಾಗೆ ನಮ್ಮಲ್ಲಿರುವಂಥ ಸಕಾರಾತ್ಮಕ ಚಿಂತನೆಗಳು, ಸಕಾರಾತ್ಮಕ ಒಂದು ವೈಬ್ರೇಷನನ್ನು ನಾವು ತಗೋಬೇಕಾಗುತ್ತೆ. ನಕಾರಾತ್ಮಕ ಚಿಂತೆಗಳನ್ನು ನಾವು ಬಿಟ್ಟು ಇಂತಹ ಸಿದ್ಧರುಗಳ ಅಥವಾ ಸಿದ್ಧ ಪುರುಷರ ಮೊರೆ ಹೋಗುತ್ತಾ ನಮ್ಮ ಜೀವನದಲ್ಲಿ ಇರುವಂಥ ಹಲವಾರು ಸಂಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಈ ವಿಡಿಯೋದ ಮುಖಾಂತರ ಹೇಳ್ತೀನಿ. ಇದರಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.